ನಿಮ್ಮ ಅಬ್ಸರ್ವೇಷನ್ ಏನು ಡಾಕ್ಟರ್? ಸುಮಾರು 7-8 ಕಡೆ ಆಳವಾಗಿ ಚುಚ್ಚಿದ್ದಾರೆ. ಅಲ್ಲಿರೋ ಅಂತ ಆಳನ ನೋಡಿದ್ರೆ ಆ ಹುಡುಗಿ ತಪ್ಪಿಸ್ಕೋಬಾರ್ದು ಅಂತ ತುಂಬಾನೇ ಟಾರ್ಚರ್ ಮಾಡಿದ್ದಾರೆ. ದೇಹದ ಮೇಲೆ 3 ತರದ ಆಯುಧಗಳ ಮಾರ್ಕ್ ಇದೆ. 3 ತರದ ಆಯುಧಗಳ? ಹೌದು, ಅದನ್ನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಮೇಡಮ್, ನೀವು ಅವ್ರು ಏನ್ ಹೇಳಕ್ ಬರ್ತಾ ಇದಾರೆ ಅಂದ್ರೆ ನೀವು ಸ್ವಲ್ಪ ದೂರ ಇರಿ ಅಂತ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಓಕೆ ಸರ್, ನಾನು ಅಲ್ಲಿ ವೇಟ್ ಮಾಡ್ತೀನಿ. ಅಲ್ಲ, ಆ ಹುಡುಗಿ ಮುಂದೆ ಎಲ್ಲ ಹೇಳೋದು ಬೇಡ ಅಂತ. ಅದ್ ನನಗೆ ಅರ್ಥ ಆಗುತ್ತೆ, ನೀವು ಮುಂದೆ ಏನು ಅಂತ ಹೇಳಿ. ಕೊಲೆ ಆಗಿದ್ದ ಹುಡುಗಿ ವರ್ಜಿನ್ ಅಲ್ಲ, ಅಬಾರ್ಷನ್ ಮಾಡಿಸ್ಕೊಂಡಿದ್ದಾಳೆ. ಗೈನಾಕಲಜಿಸ್ಟ್ ಡಾಕ್ಟರ್ನ ಕರೆದು ನಾನು ಚೆಕ್ ಮಾಡಿಸ್ದೆ, ಆದ್ರೆ ಅದನ್ನ ನಾನು ಮೆನ್ಷನ್ ಮಾಡಿಲ್ಲ. ಏನ್ ಮಾಡೋದು, ಕಾಲ ಆ ರೀತಿ ಇದೆ. ಅದು ಅಲ್ಲದೆ ಈ ಹುಡುಗಿ IT ಅದು ಇದು ಅಂತ ರಾತ್ರಿ ಎಲ್ಲ ಓಡಾಡ್ತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಆ ರಿಪೋರ್ಟ್ ಇಟ್ಕೊಂಡು ಒಂದು ಹುಡುಗಿ ಕ್ಯಾರೆಕ್ಟರ್ನ ನೀವು ಅಬಾರ್ಟ್ ಮಾಡ್ಬಿಡ್ಬೇಡಿ, ಅದನ್ನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿ. ಸರಿ ಸರ್, ನಾನು ಹಾಗೆ ಹೇಳಿಲ್ಲ. ನಿಮ್ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದೆ ಅಷ್ಟೇ. ಆದ್ರೆ ನಿಮ್ ಮಾಡ್ಯುಲೇಷನ್ ಆತರ ಇಲ್ವಲ್ಲ. ಈ ಕಾಲದಲ್ಲಿ ಹುಡುಗಿರ್ ಬಗ್ಗೆ ಕೆಟ್ಟದಾಗ ಮಾತಾಡೋದು ಸರ್ವೇ ಸಾಮಾನ್ಯ ವಿಷಯ ಆಗಿದೆ. ಅದ್ರಲ್ಲೂ IT ಕೆಲಸ ಮಾಡೋ ಹುಡುಗಿರಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ಬೋದು ಅಲ್ವಾ? ಅವಳನ್ನ ನಿಮ್ ಮಗಳು ಅಂತ ಅನ್ಕೊಂಡು ನೋಡಿ ಡಾಕ್ಟರ್. ಸಾರಿ ನಿಮ್ಮನ್ನ ಹರ್ಟ್ ಮಾಡಿದ್ದಕ್ಕೆ. ಇಟ್ಸ್ ಓಕೆ. ಆ ರಿಪೋರ್ಟ್ ಅಲ್ಲಿ ಚಿಕ್ಕ ಕರೆಕ್ಷನ್ ಹೇಳಿದ್ದೀನಿ, ತಗೊಂಬನ್ನಿ. ಸರ್. ಸರ್, ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಆಟೋ ಡ್ರೈವರ್ ಬಾಡಿ ಇಲ್ಲೇ ಇರೋದು ಸರ್. ಬಾಯ್ಲಿ. ಒಳ್ಳೆ ಮಹಾನ್ ಪ್ರೇಮಿ ತರ ಮಾತಾಡ್ದೆ, ಕೊನೆಗೆ ಬೀದಿನ ಕೆಲಸ ಮಾಡಿದ್ಯಾ? ಸರ್, ಲಿಮಿಟ್ ಕ್ರಾಸ್ ಮಾಡಬೇಡಿ. ನೀನೇ ಲಿಮಿಟ್ ನ ಕ್ರಾಸ್ ಮಾಡಿರೋದು. ಅದಕ್ಕೆ ಆ ಹುಡುಗಿ ಅಬಾರ್ಷನ್ ಮಾಡ್ಕೊಂಡಿದ್ದಾಳೆ. ಅಬಾರ್ಷನ್ ಏನ್ ಹೇಳ್ತಿದ್ದೀರಾ ಸರ್? ಕತ್ಲೆ ಕೋಣೆಯಲ್ಲಿ ಚೆಲ್ಲಾಟ. ಇದಕ್ಕಿಂತ ಓಪನ್ ಆಗಿ ಹೇಳ್ಬೇಕಾ? ಪೊಲೀಸ್ ಅದ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾತಾಡ್ತೀಯಾ? ಕೊಂದು ಬಿಡ್ತೀನಿ ನಿನ್ನ. ಆಮೇಲೆ ಕೊಲ್ಲುವಂತೆ ಮೊದಲು ಕೈ ತೆಗಿ. ಅಲ್ವೋ, ಒಂದು ಹುಡುಗಿ ನಿನ್ನ ನಂಬಿ ಪ್ರೀತಿ ಮಾಡಿದ್ದಾಳೆ. ಮದ್ವೆಗ್ ಮುಂಚೆನೆ ರಿಸೆಪ್ಷನ್ ಮಾಡೋ ತರ ಮದ್ವೆಗ್ ಮುಂಚೆನೆ ನೀನು ಫಸ್ಟ್ ನೈಟ್ ನ ಮಾಡಿದ್ಯಾ. ಒಪ್ಕೊಳ್ಳೋಕೆ ಇವಾಗ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಇಲ್ಲ ಸರ್, ಎಲ್ಲಾನು ತಪ್ಪಾಗಿದೆ. ಹೇಳ್ದಾಗೆ ಕೊಂದವನ್ನ ಕೊಂದು ತೋರಿಸ್ತೀನಿ, ಆಗ್ಲೇ ನಿಮ್ಗೆಲ್ಲ ಸತ್ಯ ಗೊತ್ತಾಗೋದು. ಏನ್ರಿ ಸರ, ಶರ್ಟ್ ಮೇಲೆ ಕೈ ಹಾಕ್ಬಿಟ್ನಾ? ಬೇಕಾದಾಗ ಮಾತ್ರ ಎಮೋಷನಲ್ ಆಗ್ಬೇಕು. ಕೊಳೆ ಆಯ್ತಲ್ರಿ ಸರ, ತೊಳೆಯಕ್ ಹಾಕ್ಲೇನ? ಏನ್ ಮಾಡೋಣ, ಅದನ್ನು ನೀನೇ ಮಾಡ್ಬೋದು. ಸಾರಿ ಸರ. ಅವನ್ನ ಫಾಲೋ ಮಾಡು. ಮಾಡ್ತೀನ್ರಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಫಾಲೋ. ಮತ್ತೆ ಶರ್ಟ್ ನ ಯಾರು ಐರನ್ ಮಾಡ? ನಾನೇನ್ರಿ? ಮೊದ್ಲು ಅದನ್ನ ಮಾಡು. ಹೊಕ್ಕ ನಾವು ನನ್ನ ಕೆಲಸ ಏನಂತಾನೆ ಗೊತ್ತಾತಿಲ್ಲ. ಪಾಪ ಹೆಣ್ಣು ಮಗಳು ಅಂತ ಹಂಗ ಮಾತನಾ ಕೇಳ್ತಾ ಇದೀನಿ. ಪೊಲೀಸ್ ಭಾಷೆ ಉಪಯೋಗಿಸಂಗ್ ಮಾಡ್ಬೇಡ. ಏನೇನಾತು ಹೇಳ್ಬಿಡು. ನಾನೇನು ಮಾಡಿಲ್ಲ. ಪೊಲೀಸ್ನ ನೋಡಿದ ತಕ್ಷಣ ಭಯದಲ್ಲಿ ಓಡ್ಬಿಟ್ಟೆ. ನಾನ್ಸೆನ್ಸ್. ಏನು ಮಾಡಿಲ್ಲನಾ? ಒಂದು ಅಪಾರ್ಟ್ಮೆಂಟ್ನಾಗ ಕುತ್ಕೊಂಡು ಇಷ್ಟೆಲ್ಲಾ ಮಾಡ್ತೀಯ ಅಂದ್ರ ನೀನ್ ಎಂತ ಕಿಲಾಡಿ ಹೆಣ್ಣು ಇರ್ಬೋದು. ನಿನ್ ಹಿಂದ ಒಂದು ಮಾಫಿಯಾ ಐತಿ. ಆ ಮಾಫಿಯಾಗ ಲೀಡ್ರ್ ಯಾರು ಅದೆಲ್ಲ ನಂಗೆ ಗೊತ್ತಾಗ್ಬೇಕಾ? ಬಾಯ್ ಬಿಡ. ಸ್ಟೇಷನ್ಗೆ ಕರ್ಕೊಂಡು ಹೋದ್ರ ನಾ ಮನುಷ್ಯ ಆಗಿರಂಗಿಲ್ಲ. ಅಕ್ಯೂಸ್ಡ್ ಯಾರ ಆಗಿದ್ರು ಹಂಗ ನಾನ್ ಕೊಡೋ ಒಂದು ಹೊಡೆತಕ್ಕೆ ಬಾಯಲ್ಲಿರೋದು ಹೊಟ್ಟೆಲಿರೋದು ಎಲ್ಲ ಕಕ್ಕಿ ಕಾರ್ ಬಿಡ್ತಾರ. ನನಗೆ ತಲೆ ಕಟ್ಸ್ಕೊಂಡ್ಬಿಡ, ಬೇಗ ಹೇಳ್ಬಿಡ. ಏಯ್, ಮರ್ಯಾದೆಯಾಗಿ ಹೇಳು, ಯಾಕೆ ಕೊಲೆ ಮಾಡ್ದೆ? ಪ್ಲೀಸ್ ದಯವಿಟ್ಟು ನನ್ನ ನಂಬಿ. ನಾನೇನು ಸುಳ್ಳು ಹೇಳ್ತಿಲ್ಲ. ಸರ್, ಇವಳು ಹೀಗೆಲ್ಲ ಕೇಳಿದ್ರೆ ಮಾತಾಡಲ್ಲ. ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೇನೆ ಸರಿ ಹೋಗೋದು ಸರ್. ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಿಜ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಎಣ್ಣೆ ಹೊಡೆದಿದ್ಯಾ? ನಾನಿವಾಗ ಹೊಡಿಲ್ಲ. ಲಾರ್ಡ್ ಆಫ್ ದ ರಿಂಗ್ಸ್ ನೊಂಗಂಬಾಕಂ. ಹೋದ್ ಶುಕ್ರವಾರ ಸಾಯಂಕಾಲ ದೀಪ ಹಚ್ಚೋ ಸಮಯದಲ್ಲಿ ವೆಲ್ವೆಟ್ ಡ್ರೆಸ್ ಹಾಕೊಂಡು ಓಡ್ಕ 5 ಲಾರ್ಜ್ ಹೊಡೆದಿದ್ಯಾ. ಅದು ರಾನೆ. ಅಲ್ಲಿವರೆಗೂ ವಿಷಯ ತಿಳ್ಕೊಂಡಿದ್ದೀನಿ. ಏನ್ ನೋಡ್ತಾ ಇದ್ಯಾ? ತಲೆ ಕೂದಲು ಕೆಂಚಿಗಿದ್ರೆ ಎಣ್ಣೆ ಹಚ್ಚದೇ ಇರೋದ್ರಿಂದಾನ ಅಥವಾ ಕಲರ್ ಮಾಡಿರೋದ್ರಿಂದಾನ ಅಂತ ನನಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಐ ಬ್ರೋ ಥ್ರೆಡ್ ಮಾಡಿದ್ಯಾ? ನೀನ್ ಹಾಕೊಂಡಿರೋ ಲಿಪ್ಸ್ಟಿಕ್ ಓಸಿಲಿ ಸಿಗ್ದಿರೋ ಅಂತ ರಿಮೇಲ್ ಅಪೋಕಲಿಪ್ಸ್. ಒಂದು ಸ್ಟಿಕ್ಕು 2000 ರೂಪಾಯಿ.
ನೀನ್ ಬಾಗ್ಲು ತೆಗಿತಾ ಇದ್ದ ಹಾಗೇನೆ ನನಗ್ ಬಂದಿದ್ದು ನೀನ್ ಹಾಕೊಂಡಿದ್ದ ಬ್ಲ್ಯಾಕ್ ಓಪಿಯಂ ಪರ್ಫ್ಯೂಮ್. ಅದಕ್ಕೆ 6,000 ರೂಪಾಯಿ. ಆವಾಗ್ಲೇ ನನಗೆ ಅರ್ಥ ಆಯ್ತು ನೀನ್ ನಾರ್ಮಲ್ ಅಲ್ಲ, ಸ್ಪೆಷಲ್ ಲೇಡಿ ಅಂತ. ಬಟ್ಟೆ ಕೆಲಸದವಳ ತರ ಹಾಕೊಂಡಿದ್ರೂನು ಒಳ ಉಡುಪು ಎತ್ತಿ ತೋರ್ಸುತ್ತೆ ನಿನ್ ಬ್ರ್ಯಾಂಡ್ ಎಲ್ಲ ಹೈಫೈ ಅಂತ. ಒಬ್ಳು ಕೆಲಸದವಳು ಇಷ್ಟು ಹೈಫೈ ಆಗಿ ಹೇಗಿರೋಕ್ ಸಾಧ್ಯ? ಈಗ ಮುಚ್ಚಿಟ್ಟು ಪ್ರಯೋಜನ ಇಲ್ಲಮ್ಮ, ನಿಜ ಹೇಳು. ನಾನ್ ನಿಜ ಹೇಳ್ಬಿಡ್ತೀನಿ ಸರ್. ಹಾ, ನನ್ನ ಹೆಸರು ವೇದಿಕಾ. ನಾನು ಕೆಲ್ಸದವಳಲ್ಲ. ನಾನು IT ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ರಾಘವಿ ಕೆಲಸ ಮಾಡೋ ಕಂಪನಿ ಕಾಂಪಿಟೇಟರೇ ನಮ್ ಕಂಪನಿನೂ. ತಿಂಗಳಿಗೆ 2 ಲಕ್ಷ ಸಂಬಳ. ನಮಗ್ ಸಿಗ್ಬೇಕಾಗಿರೋ ಪ್ರಾಜೆಕ್ಟ್ ಅವಳ ಕಂಪನಿಗೆ ಸಿಕ್ಬಿಡ್ತು. ಅವಳ ಕೆಲಸ ಹೇಗ್ ಮಾಡ್ತಾಳೆ ಅಂತ ನೋಡಕ್ಕೆ ನಾನು ಅಲ್ಲಿಗೆ ಹೋದೆ. ನಿಮ್ ಓನರ್ ಯಾರು? ವಿನಯ ಮೂರ್ತಿ. ಅವ್ರ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ, ಆದ್ರೆ ಕೊಲೆ ಎಲ್ಲ ಮಾಡೋದಿಲ್ಲ. ಐಸಿ. ಒಂದು ಕಂಪ್ನಿಲಿ ಕೆಲಸ ಮಾಡೋ ಹುಡುಗಿನ ಸ್ಪೈ ಆಗಿ ಕಳಿಸ್ತಾರೆ ಅಂದ್ರೆ ಆ ವಿನಾಯಕ್ ಮೂರ್ತಿ ಎಷ್ಟು ದೊಡ್ಡ ಕೇಡಿ ಆಗಿರ್ಬೇಡ. ಆ ಪ್ರಾಜೆಕ್ಟ್ನ ಕದಿಬೇಕು ಅನ್ಕೊಂಡಿದ್ದಾನೆ ಅಂದ್ರೆ ಆ ಪ್ರಾಜೆಕ್ಟ್ನ ವ್ಯಾಲ್ಯೂ ಎಷ್ಟು ಕೋಟಿ ಆಗಿರ್ಬೋದು. ಅದು ತನ್ನ ಕೈಯಿಂದ ತಪ್ಪು ಹೋಗ್ಬಿಟ್ರೆ ಕಷ್ಟ ಅಂತ ಅವನೇ ಯಾಕೆ ಈ ಕೊಲೆನ ಮಾಡಿರ್ಬಾರ್ದು? ಆ? ಮಾಡಿರ್ಬೋದೇನು, ಮಾಡಿರೋದೇ ಅವನು. ಹಲೋ ಹಲೋ ಹಲೋ, ಎಲ್ಲೋಗ್ತಿದ್ದೀರಾ? ಒಳಗೆ. ಯಾರನ್ನ ನೋಡ್ಬೇಕು? ಒಳಗ್ ನೋಡುವಂತವ್ರು ಯಾರಿದ್ದಾರೆ? ವಿನಾಯಕ ಮೂತಿ ನೋಡ್ಬೇಕ್ರಿ. ಸ್ವಲ್ಪ ಮರ್ಯಾದೆಗೆ ಮಾತಾಡಿ. ಅಕ್ಯೂಸ್ಡ್ ವಿನಾಯಕ್ ಮೂರ್ತಿನ ನೋಡ್ಬೇಕು, ಸಾಕಾ? ಹಲೋ, ನಮ್ಮ ಕಂಪ್ನಿಗೆ ಬಂದು ನಮ್ಮ ಬಾಸ್ನ ಅಕ್ಯೂಸ್ಡ್ ಅಂತ ಹೇಳ್ತೀರಾ? ಮೈಂಡ್ ಯುವರ್ ಲ್ಯಾಂಗ್ವೇಜ್. ಈ ಭಾಷೆ ಹೆಂಗೈತ್ಲೆ? ಬಾರಿ ಮಾತಾಡ್ತಾನ. ಪೊಲೀಸ್ ಸೆಲೆಕ್ಷನ್ಗೆ ಒಂದು ನೀಟ್ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಂಡ್ ದಿಸ್ ಪಿಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಕಂಪನಿ. ಅಂಡರ್ಸ್ಟ್ಯಾಂಡ್? ದಿಸ್ ಪಿಚಿಂಗ್ ಟು ಮಿಸ್ಟರ್ ವಿನಾಯಕ ಮೂರ್ತಿ, ಸ್ವಲ್ಪ ಹೊರಗೆ ಬರ್ತೀರಾ? ಮೀಟಿಂಗ್ ನಡೀತಿರೋದು ಗೊತ್ತಿಲ್ವಾ? ಸ್ವಲ್ಪ ವೆಯ್ಟ್ ಮಾಡಿ. ಬ್ಯುಸಿ ಆಗಿರೋ ಬಿಸಿಬೇಳೆ ಬಾತ್ಗಳೇ, ಸಾರಿ ಫಾರ್ ದ ಇಂಟ್ರಪ್ಷನ್. ಅಲ್ಲಯ್ಯ, ಒಂದ್ ಕೊಲೆ ಮಾಡ್ಬಿಟ್ಟು ಹೀಗೆ ಕೂಲಾಗಿ ಕೂತ್ಕೊಂಡಿದ್ಯಾ? ವಿಚಾರಣೆ ಕರೆದ್ರೆ ಬರೋದಿಲ್ವಾ? ಕಮಿಷನರೇ ಬಂದ್ ಕರಿಬೇಕಾ ನಿನ್ನ? ನಾನ್ ಕರೆದ್ರೆ ಕಮಿಷನರೇ ಅಲ್ಲ, ಯೂನಿಯನ್ ಸೆಕ್ರೆಟರಿನೇ ಬರ್ತಾರೆ. ನಿನಗೇನ್ ಬೇಕು? ತೆರೆದಿರೋ ಮನೆಗೆ ಹೇಳ್ದೆ ಕೇಳ್ದೆ ನುಗ್ಗ. ಏನೂ ಅಲ್ಲ, ಡಾಗ್, ಪೊಲೀಸ್ ಡಾಗ್. ನಾನೇನಾದ್ರೂ ಕಚ್ಚಿದ್ರೆ ಬಾಡಿಲಿ ಜೀವ ಮಾತ್ರ ಇರುತ್ತೆ, ನೀನು ಬೇರೆ ಏನು ಮಾಡಕ್ಕಾಗಲ್ಲ. ಇನ್ನೊಂದ್ ಕಂಪ್ನಿಲಿ ಕೆಲಸ ಮಾಡೋ ಹುಡುಗಿಗೆ ಸ್ಪೈ ಆಗಿ ಕಳ್ಸಿದ್ಯಾ ನೀನು? ಅವಳು ಸತ್ತಿದ್ದಕ್ಕೆ ಯಾರ್ ಕಾರಣ? ನಿಮ್ ಹುಡುಗಿ ವೇದಿಕಾ ಅಪ್ರೂವರ್ ಆಗಿದ್ದಾಳೆ. ಹೋಗ್ ನೋಡಿದ್ರೆ ಕೊಲೆ ಅನ್ಬಿಟ್ಟು ಎತ್ಕೊಂಡ್ ಬಂದ್ಬಿಡ್ತೀಯಾ? ಅದಕ್ಕೇನ್ ಕೇಸು ಅದನ್ನ ಹಾಕು. ನನ್ ವಕೀಲರು ನಿಕ್ಕಿ ನಿನಗ್ ನೀರ್ ಕುಡಿಸ್ಬಿಡ್ತೀನಿ. ಒಬ್ಬ ಹೆಣ್ಣನ್ನ ಕೊಲೆ ಮಾಡಿದ್ರೆ ಅವ್ನ್ ಕಂಪ್ನಿಯನ್ ಮುಚ್ಚೋಗ್ಬಿಡುತ್ತಾ? ನಾನೇ ಲೂಸ್. ಈ ವ್ಯಕ್ತಿ ಯಾವ ತರ ಹೇಗೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಎನಿಬಡಿ ನೋಸ್? ಏಯ್, ಏನೋ ಬಿಟ್ರೆ ಮಾತಾಡ್ತಾನೆ ಇದೀಯಾ? ನೀನೇನ್ ದೊಡ್ಡ ಹೌದು, ನಿನ್ನಂತವನ್ಗೆ ಬರೀ ನಾನ್ ಮಾತಾಡಲ್ಲ, ನನ್ ಗನ್ ಮಾತಾಡುತ್ತೆ. ಶೂಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತೀನಿ. ಇರಪ್ಪ ಇರು. ಲೂಸಾ ನೀನು? ಯಾರ್ ಕೊಂದ್ರು ಅವ್ರ ಹತ್ರ ಹೋಗಿ ತುಪಾಕಿ ಹಿಡಿಯಪ್ಪ. ಅದ್ ಬಿಟ್ಟು ಕಾರ್ಪೊರೇಟ್ ಎಲ್ಲ ಗಲೀಜ್ ಮಾಡ್ಕೊಂಡಿದ್ಯಾ? ಸಂಬಂಧನೇ ಇಲ್ದ. ಆ ಹುಡುಗಿ ಜೀವನದಲ್ಲಿ ನೀನು ಸಂಬಂಧ ಪಟ್ಟಿದ್ಯಲ್ಲ. ಆ ಹುಡುಗಿ ನಿನ್ನ ಮಗಳಾಗಿದ್ರೆ ಪೇನ್ ಏನು ಅಂತ ಗೊತ್ತಿರ್ತಿತ್ತು. ಏನಾದ್ರೂ ಚಿಕ್ಕ ಎವಿಡೆನ್ಸ್ ಸಿಕ್ಕಿದ್ರು ಅವತ್ತು ನಿನ್ನ ಇದೇ ಆಫೀಸಲ್ಲಿ ಇಲ್ಲಿರೋ ಎಲ್ಲರ ಮುಂದೆ ಬಟ್ಟೆ ಬಿಚ್ಚಿ ಎಳ್ಕೊಂಡು ಹೋಗ್ತೀನಿ. ನಿನ್ನ ಮಾನ ಮರ್ಯಾದೆಲ್ಲ ಹರಾಜಾಗ್ತೀನಿ. ಸಾರಿ ಫೋಕ್ಸ್. ತರ ನೀವು ಭಯ ಬೀಳ್ಸಿದ್ಕೆ ಅವ್ನು ಒಂದಕ್ಕೂ ಹೋಗಲ್ರಿ. ಅವನಿಗೆ ಕೆಲ್ಸದ ಮೇಲೆ ಗಮನ ಇಲ್ರಿ, ಎತ್ಬಿಡ್ರಿ ಅವ್ನ. ಇಂಥವ್ರನ್ನ ಸುಮ್ಮನೆ ಶೂಟ್ ಮಾಡ್ಬಿಡ್ಬೇಕು ಸರ್. ನೀವೇ ಮಾಡ್ಬಿಡ್ಬೇಕಿತ್ತು ಸರ್. ಮೋಟಿವ್ ಸ್ಟ್ರಾಂಗ್ ಆಗಿದೆ. ನಿನ್ ತಲೆ ಮೋಟಿವ್. ಅವತ್ತು ಸುಮ್ಮನೆ ನೋಡ್ತಿದ್ದವನ್ಗೆ ಇವತ್ತು ಮಾತಾಡಕ್ಕೆ ಅರ್ಹತೆನೇ ಇಲ್ಲ. ಬಾಯಿ ಮುಚ್ಕೊಂಡ್ ಬಾ. ಹಿಂದೆ ಏನು ಸಿಗ್ನಲ್ ಕೊಡ್ತಾ ಇದೀಯಾ? ರೀ ಸರ, ಗಾಡಿ ತರ್ಲೇನ್ರಿ? ಏನ್ ತಲೆ ಮೇಲೆ ಹೊತ್ಕೊಂಬರ್ತೀಯ? ಸಾರಿ ಸರ್, ಬರ್ರಿ. ರಾಘವಿ ಕಂಪ್ನಿಗೆ ದೊಡ್ಡ ಆರ್ಡರ್ ಸಿಗತ್ತೆ. ಆ ಪ್ರಾಜೆಕ್ಟ್ ಡೀಟೇಲ್ ತಿಳ್ಕೊಳ್ಳೋದಕ್ಕೆ ವಿನಾಯಕ ಮೂರ್ತಿ ವೇದಿಕಾನ ಅಲ್ಲಿಗೆ ಕಳಿಸ್ತಾನೆ. ಅವಳ ಮುಖಾಂತರ ಏನೋ ಒಂದು ಸೀಕ್ರೆಟ್ ತಿಳ್ಕೊಂಡಿರೋ ವಿನಾಯಕ ಮೂರ್ತಿ ರಾಘವಿನ ಕೊಂದು ಹಾಕ್ತಾನೆ. ರೂಟ್ನ ಕರೆಕ್ಟಾಗಿ ಹಿಡ್ಕೊಂಡು ಇಲ್ಲಿಗೆ ಬಂದ್ರೆ ಇಲ್ಲೇನೋ ಸರಿ ಹೋಗ್ತಾ ಇಲ್ವಲ್ಲ.
ಎಲ್ ತಪ್ಪು ಮಾಡ್ದೆ ನಾನು? ಕೊಲೆಗಾರ ದೂರದಲ್ಲಿರೋ ತರ ಕಣ್ಣ ಮುಚ್ಚಾಲೆ ಆಡ್ಕೊಂಡು ಪಕ್ಕದಲ್ಲೇ ಇದ್ದಾನ. ಕಣ್ಣು ಕಾಣಿಸ್ದೆ ಹೋದ್ರು ಬುದ್ಧಿ ಕಂಡು ಹಿಡಿಯುತ್ತಲ್ಲ. ಇವನಿಗೆ ಇಲ್ಲೇನ್ ಕೆಲ್ಸ? ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ, ಹೇ ನಕುಲ್, ಅಲ್ಲೇನ್ ಮಾಡ್ತಾ ಇದ್ಯಾ? ಸಾರಿ, ಎಲ್ಲಿದ್ಯಾ ನೀನು? ನಾನು ಎಲ್ಲಿದ್ರೆ ನಿಮ್ಗೇನ್ ಸರ್? ಏನ್ ಬೇಕೋ ಹೇಳಿ. ಒಂದು ಸಿಂಗಲ್ ಟೀ ಬೇಕು. ಪ್ರಶ್ನೆಗೆ ಉತ್ತರ ಕೊಡಯ್ಯ ಅಂದ್ರೆ ನನಗೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ಯಾ? ನಿಮ್ಗೆ ಹೇಳ್ಬಿಟ್ಟೆ ಎಲ್ಲ ಮಾಡ್ಬೇಕಾ? ಏನಿಲ್ಲ, ಮನಸ್ಸು ಸರಿ ಇಲ್ಲ, ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಬಂದೆ. ಭಯಂಕರ ಭಕ್ತಿ ಕಣಯ್ಯ ನಿನಗೆ. ಬೈಕ್ ತಗೊಂಡೆ ದೇವಸ್ಥಾನ ಒಳಗೋಗಿದ್ಯಾ? ಏನಾದ್ರೂ ದೊಡ್ಡ ಬೇಡಿಕೆನಾ? ಹೌದು ಸರ್, ನನ್ನ ರಾಘವಿನ್ ಕೊಂದವ್ ನನ್ನ ಕೈಗೆ ಸಿಗ್ಬೇಕು ಅಂತ ಬೇಡ್ಕೊಳಕ್ ಬಂದೆ. ಸಿಗ್ತಾನೆ, ಹಿಡಿತೀನಿ. ನಿಮ್ಗಿಂತ ಮುಂಚೆ ಹಿಡಿತೀನಿ. ಇವನು ಡಿಟೆಕ್ಟಿವ್ ಅಥವಾ ಡಿಫೆಕ್ಟಿವ್ ಅಂತ ಮೊದಲು ಕಂಡುಹಿಡಿಬೇಕು. ಸರ ಗಾಡಿ ಬಂತ್ರಿ. ಗೊತ್ತು, ನಾನೇನಾದ್ರೂ ಬಾಡಿ ಅನ್ನ. ಸರಿ ಸರ್. ನಾನು ಏನ್ ಹೇಳ್ದೆ ನಿಂಗೆ? ನಕುಲ್ನ ಫಾಲೋ ಮಾಡು, ಅವನ ಮೇಲೆ ಒಂದು ಕಣ್ಣಿಡು ಅಂತ ಹೇಳ್ದೆ ತಾನೆ? ಕಣ್ಣಿಟ್ಟಿನ್ರಿ. ಅದಕ್ಕೆ ಕಣ್ ಕಾಣಿಸ್ತಾ ಇಲ್ಲ ನಿಂಗೆ. ಅವ್ನು ನಿನ್ನ ಫಾಲೋ ಮಾಡ್ತಾ ಇದ್ದಾನ, ನೀನ್ ಅವನ್ನ ಫಾಲೋ ಮಾಡ್ತಾ ಇದ್ಯಾ? ನಮ್ಗಿಂತ ಮುಂಚೆ ಬಂದು ನಿಂತಿದ್ದಾನೆ, ಕೇಳಿದ್ರೆ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ಇದೀನಿ ಅಂತಾನೆ. ನನ್ನ ನೆನ್ಸ್ಕೊಂಡ್ರೆ ನನಗೆ ಅವಮಾನ ಆಗ್ತಾ ಇದೆ. ಸರ್ ಗಾಡಿ ತರ್ಲೇನ್ರಿ? ರಾಹುಕಾಲ ಯಾವಾಗ ಮುಗಿಯುತ್ತೆ ಸರ್? ನೀನೇನು ರಾಹುಕಾಲದಲ್ಲೇ ಬರ್ಬೇಕು ಅಂತಿದ್ಯಾ? ಸಾರಿ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ಸ್ಟೇಷನ್ ಬಾಗ್ಲಲ್ಲೇ ಕೊಲೆ ಮಾಡಿದ್ದಾರೆ. ಏನ್ ಸರ್ ಆಕ್ಷನ್ ತಗೊಂಡಿದ್ದೀರಾ? ಸರ್, ನಿಮ್ಮ ಅಲಕ್ಷ್ಯದಿಂದಾನೇ ಕೊಲೆ ಕಾರಣನಾ? ಸರ್, ನಾವು ಮೇಲಿನ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದೀವಿ, ನೀವೇನು ಹೇಳದೆ ಹೋಗ್ತಾ ಇದೀರಲ್ಲ ಸರ್. ಹೇಳಿ ಸರ್. ಹೇಳಿ ಸರ್. ಸರ್ ಸರ್ ಹೇಳಿ ಸರ್. ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ವಿ ವಾಂಟ್ ಆನ್ಸರ್ಸ್. ಪ್ಲೀಸ್ ಗಿವ್ ಅಸ್ ಸಮ್ ಆನ್ಸರ್ಸ್ ಸರ್. ಸರ್ ಹೇಳಿ ಸರ್. ಕೊಲೆ ನಡೆದು 3 ದಿನ ಆಯ್ತು, ಒಂದ್ ಅಪ್ಡೇಟು ಇಲ್ಲ. ಸಿಎಂ ಆಫೀಸಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಕೊಲೆ ನಡೆದಿದ್ದು ಸ್ಟೇಷನ್ ಅಲ್ಲಿ. ನೀವು ಸಂಬಂಧ ಇಲ್ಲದೆ IT ಆಫೀಸ್ಗೆ ಹೋಗಿ ಗಲಾಟೆ ಮಾಡ್ತಾ ಇದ್ದೀರಲ್ಲ. ಪೊಲೀಸ್ ಅಂದ್ರೆ ಸೊಸೈಟಿಲಿ ಒಂದು ಮರ್ಯಾದೆ ಇದೆ. ನಮ್ ನಡವಳಿಕೆ ಕೂಡ ಹಾಗೆ ಇರಬೇಕು. ನೀವುಗಳೇ ರೌಡಿ ತರ ಬಿಹೇವ್ ಮಾಡಿದ್ರೆ? ಸಾರಿ ಸರ್, ಕೊಲೆಯಾಗಿದ್ದ ಹುಡುಗಿ ಮನೆಯಲ್ಲಿ ಕೆಲಸ ಮಾಡೋಳು ಕೆಲಸದವಳು ಅಲ್ಲ, ಸ್ಪೈ ಆಗಿ ಬಂದವಳು. ಅವಳನ್ನ ಕಳಿಸ್ದವ್ರ ಹತ್ರನೇ ನಾನು ವಿಚಾರಿಸ್ದೆ. ಅದಕ್ಕೆ IT ಕಂಪ್ನಿಗೆ ಹೋಗಿದ್ದೆ ಹೊರತು ಬೇರೆಯವ್ರ ತರ ಲಂಚ ತಗೊಳಕಲ್ಲ. ರೋಷಕ್ಕೇನ್ ಕಡಿಮೆ ಇಲ್ಲ. ಅಕರೆನ್ಸ್ ಸ್ಪಾಟ್ ಅಲ್ಲಿ ಸಿಗ್ಬೇಕು ಎವಿಡೆನ್ಸ್. ಅದನ್ನ ತಿಳ್ಕೊಳ್ಳೋನೆ ಪೊಲೀಸ್. ಪರ್ಸನಲ್ ವಿಷಯನ ಪಕ್ಕಕ್ಕಿಟ್ಟು ಕೆಲಸ ಮಾಡಬೇಕು ಸರ್. ನೀವು ಅಲೋ ಮಾಡಬೇಡಿ ಸರ್. ಬೇಕಾದ್ರೆ ಕೇಸ್ನ ಕುಪ್ಪಸ್ವಾಮಿ ಕೊಡ್ಲಿ, ಅವ್ರು ಡೀಲ್ ಮಾಡ್ಲಿ. ಹೇಗಿದ್ರು ಅವ್ರ ಸ್ಟೇಷನ್ ಕೇಸು, ನೀವು ಡೀಲ್ ಮಾಡೋದಕ್ಕಾಗೋದಿಲ್ಲ. ಬಾಗ್ಲು ಒಳಗಲ್ಲ, ಹೊರಗಡೆ ಆಗಿರೋದು. ನನ್ನ ಸ್ಟೇಷನ್ ಲಿಮಿಟ್ ಅಲ್ಲಿ ನಡೆದಿರೋದ್ರಿಂದ ಇದನ್ನ ನಾನೇ ಡೀಲ್ ಮಾಡ್ಕೋತೀನಿ. ಇಷ್ಟೊಂದು ಕಾಂಪ್ಲಿಕೇಶನ್ ಅವಶ್ಯಕತೆ ಇಲ್ಲ ಸರ್. ಬೇಸಿಕ್ ಸೆನ್ಸ್ ಇದ್ರೆ ಸಾಕು, ಈ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ನನಗೇನೋ ಇದು ಆನರ್ ಕಿಲ್ಲಿಂಗ್ ಅನಿಸ್ತಾ ಇದೆ ಸರ್. ಆನರಬಲ್ ಮಿಸ್ಟರ್ ಕುಪ್ಪಸ್ವಾಮಿ, ಸಾರಿ ಸರ್, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ವಿತ್ ಇನ್ ಎ ವೀಕ್ಸ್ ಟೈಮ್ ಈ ಕೇಸ್ನ ನಾನು ಕ್ಲೋಸ್ ಮಾಡ್ತೀನಿ. ವಿತ್ ಯುವರ್ ಪರ್ಮಿಷನ್ ಆ ಇಂಟೆಲಿಜೆಂಟ್ ಹತ್ರ ಒಂದೇ ಒಂದು ಅಡ್ವೈಸ್ ತಗೊಂಡು ಹೋಗ್ಬಿಡ್ತೀನಿ ಸರ್. ಸರ್, ವ್ಯಭಿಚಾರ ತಡೆಯೋ ಟೀಮ್ಗೆ ಹಾಕಿ ಅಂತ ಲಂಚ ಕೊಟ್ಟು ಬೇಡ್ಕೊಂಡಿಯಲ್ಲ, ಇದನ್ನ ಹೇಗೆ ನೀನು ಸಾಲ್ವ್ ಮಾಡ್ತೀಯಾ? ಇದೇನು ಪ್ರಾಸ್ಟಿಟ್ಯೂಷನ್ನ? ಬೀಚ್ ಆನ್ ರೆಸಾರ್ಟ್ ಅಲ್ಲಿ ಬ್ರಾತಲ್ ಕೇಸಲ್ಲಿ ನೀನು ತಗ್ಲಾಕೊಂಡಾಗ ಸಾಲ್ವ್ ಮಾಡಿದ್ಯಲ್ಲ, ಆ ಥರನ? ವಾಲಂಟಿಯರ್ ಆಗಿ ಈ ಕೇಸ್ ಒಳಗೆ ಬಂದಿದ್ಯಲ್ಲ, ಕೊಲೆಗಾರನ ಹತ್ರ ಏನಾದರೂ ದುಡ್ಡು ಇಸ್ಕೊಂಡ್ಯಾ? ಇನ್ಮೇಲೆ ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ನಿನ್ನ ವಿಷಯನೇ ಕಟ್ ಮಾಡಿಬಿಡ್ತೀನಿ. ನನ್ನ ಹತ್ರ ಹುಷಾರಾಗಿರು. ಕುಪ್ಪಸ್ವಾಮಿ, ನಿನ್ನ ಹೆಸರಿಗೆ ಆಪ್ಟ್ ಆಗಿರುತ್ತೆ, ಇಟ್ಕೋ. ಇದನ್ನೂ ಬಿಡಲ್ವಲ್ಲಯ್ಯ ನೀನು. ನೋಡ್ಕೊತೀನಿ ನಿನ್ನ.
ಆಕ್ಚುಲಿ ಡ್ರಿಂಕ್ಸ್ ಅಂದ್ರೆ ಏನು ಅಂತ ನಮ್ ಜನರೇಷನ್ಗೆ ತಿಳಿದಾ ಇಲ್ರಿ. ಇವನೇನಾದ್ರೂ ನನ್ನ ಗಮನಿಸ್ಬಿಟ್ರೆ ಆ ಪೋನಿಟೇಲ್ಗೆ ಅರ್ಥನೇ ಇಲ್ಲ. ಮಿಕ್ಸಿಂಗ್ ಮೂಲಕ ಫಿಕ್ಸಿಂಗ್ ಮಾಡ್ತಾ ಇದೀಯಾ. ಕೂತ್ಕೊಂಡು ಮಿಕ್ಸ್ ಮಾಡು. ಕೂತ್ಕೊಳ್ಳಿ. ಸಾರಿ ಸರ್, ನಿನ್ನೆ ಕಮಿಷನರ್ ಆಫೀಸಲ್ಲಿ ಕುಡಿಯಕ್ ಬಂದಿದ್ಯಾ ತಾನೆ? ಕೂತ್ಕೊಂಡು ಕುಡಿ. ಸರ್ ಆಕ್ಚುಲಿ ನಮ್ಮಿಂದಾನೇ ನಿಮ್ಮಿಂದಾನೆ ಈ ಕದಿರ್ ವೇಲೆ ನನ್ನ ಹೆಸರು ಕೇಳಿದ್ರೇನೆ ಎಲ್ಲರ ಪ್ಯಾಂಟಿನೂ ಒದ್ದೆ ಆಗುತ್ತೆ. ಈಗ ಎಲ್ಲರೂ ಬ್ಯಾಂಡ್ ಇಟ್ಕೊಂಡು ಕಿಂಡಲ್ ಮಾಡ್ತಾ ಇದ್ದಾರೆ. ಸಾರಿ ಸರ್. ಸಾರಿ ಪೂರಿ ಅನ್ಕೊಂಡು ಇದರಿಂದನೇ 2 ಪೆಗ್ ಜಾಸ್ತಿ ಆಗುತ್ತೆ. ಅದೇ ರೀ ಸರ, ಒಗಟು ಅಂತ ಕೇಳಿಲ್ಲೇನ್ರಿ? ಎಲಿಫೆಂಟ್ ಮಲ್ಕೊಂತು ಅಂದ್ರ ಇಲಿ ಎಗ್ರಿ ಎಗ್ರಿ ಸರಿ ಸರ, ಈ ಜೋಕ್ ಎಲ್ಲ LKG ಓದೋವಾಗ್ಲೇ ಕೇಳಾಯ್ತು. ನೋಡಿದ್ರೆ ಗೊತ್ತಾತೈತಿ. ಹಾ ಎಲ್ಲಿ ಹುಡುಕಿದ್ರು ಝೀರೋಲೇ ಬಂದು ನಿಲ್ತಾ ಇದೀನಲ್ಲ. ಬಿಸ್ನೆಸ್ ವಿಷಯ ಅಂತ ಹುಡ್ಕೊಂಡು ಹೋದ್ರೆ ಅಲ್ಲಿ ಏನೂ ಇಲ್ಲ. ಆದ್ರೆ ಸಂಬಂಧನೇ ಇಲ್ಲದೆ ನಕುಲನ್ ಅಲ್ಲಿ ಬಂದು ನಿಂತಿದ್ದಾನೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಸೆಲ್ವಾ ಫಾಲೋ ಮಾಡ್ತಾ ಇದ್ಯಾ? ಫಾಲೋ ಮಾಡ್ತಿದ್ದೀನಿ ಸರ್. ನೀನೇನ್ ಮಸಾಜ್ ಸೆಂಟರ್ ಅವನ ಮಸಾಜ್ ಮಾಡ್ಕೊಂಡು ಕೂತಿದ್ಯಾ? ನಂಬರ್ ಹಾಕ್ತಿದ್ದೀರಿ. ಅದೇ ನಂಬರ್ ಲಾಕೇನಯ್ಯ ಅದು. ಸಾರಿ ಸರ. ಹಿಂದ್ ಕೂಡ ನಾನು ನಕಲನ್ನ ಫಾಲೋ ಮಾಡಿದನ್ರಿ. ಅಲ್ಲಿಗೆ ಹೋದ್ರ ಸರ ಅವ ಬುಕ್ ಓದ್ತಾ ಇದ್ದಾನ್ರಿ. ದಿಢೀರ್ ಅಂತ ಇದು ಡಾಕ್ಟರ್ ಹತ್ರ ಮಾತಾಡಿ ಟಕ್ ಅಂತ ಆಫೀಸಿಗೆ ಬಂದ್ಬಿಟ್ಟೇನ್ರಿ. ಸರ್ ಆಕ್ಚುಲಿ ನಾನು ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಸರ್. ಅವತ್ತು ಆ ಹುಡುಗಿ ಮನೆಗೆ ನಾವು ವಿಚಾರಿಸಕ್ ಹೋದಾಗ ಆ ಹುಡುಗ ರೂಮಲ್ಲಿ ಯಾವುದೋ ಡೈರಿಯನ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ ಸರ್. ನಾನು ಹೇಳೋದು ಮರ್ಬಿಟ್ಟೆ ಸರ್. ಡೈರಿನ ಅದನ್ನೇನ್ ಇಷ್ಟು ಕೂಲಾಗಿ ಬಂದು ಇವಾಗ ಹೇಳ್ತಾ ಇದ್ಯಾ? ನಾನು ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ದೊಡ್ಡ ಪುಡಾಂಗ್ ತರ ಇವಾಗ ಬಂದು ಎಲ್ಲ ಹೇಳ್ತಾ ಇದೀಯಾ? ಅವತ್ತು ನೀವು ತುಂಬಾ ಕೋಪದಲ್ಲಿದ್ರಿ ಸರ್. ಬಂದದನ್ನ ಹೇಳಕ್ಕಾಗಿಲ್ಲ ಅಂದ್ರೆ ನನ್ನ ಹತ್ರ ಆದ್ರೂ ಬಂದು ಹೇಳ್ಬೇಕಿಲ್ಲ. ಆ ಪೋನಿ ಟೇಲ್ಗೆ ಜಡೆ ಹಾಕು. ಸರ ನೀವು ಕೋಪ ಮಾಡ್ಕೋತೀರಿ ಅಂತಾನೆ ನಿಮ್ಮ ಹತ್ರ ಹೇಳಿಲ್ಲ. ಎಲ್ಲಾನು ನೀವೇ ಅನ್ಕೊಂಡ್ಬಿಟ್ರೆ ಕಮಿಷನರ್ ಆಫೀಸ್ಗೆ ಹೋಗಿ ನಾನು ಕೈ ಕಟ್ಟಿ ನಿಲ್ಬೇಕು. ನಕುಲನ್ ಬಂದು ಹಂಗ 2 ಪೆಗ್ ಹಾಕನೇನು? ಸೆಲ್ವಂ, ಎಸ್. ಮೊದ್ಲು ಇಲ್ಲಿಂದ ಎದ್ದು ಕೆಳಗೋಗಿ ಗಾಡಿ ಸ್ಟಾರ್ಟ್ ಮಾಡು. ಅವಳ ಹತ್ರ ಏನ್ ಹುಡುಕ್ತಾ ಇದ್ಯಾ? ಕೀ ಹುಡುಕ್ತಾ ಅದೇನ್ರಿ? ಇಡೋ ಜಾಗನೇನಯ್ಯ ಅದು? ಆನ್ ಡ್ಯೂಟಿಲಿ ಸತ್ತಿರೋ Sorry, sir. ಪೊಲೀಸ್ ಅವರು ಇದ್ದಾರೆ. ಇವನು ಹೆಣ್ ಡ್ಯೂಟಿಲೇ ಸತ್ತೋಗ್ಬಿಡ್ತಾನೆ ಅನ್ಸುತ್ತೆ. ಹೊಟ್ಟೆ ತುಂಬಾ ಕುಡ್ಕೊಂಬಾ. ಸರ್